ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಎದುರಾರೈ ನಿನಗೆ ಸಮನಾರೈ, ಎದುರಾರೈ ಗುರುವೇ ಸಮನಾರೈ. ಮದನ ಗೋಪಾಲನ ಪ್ರಿಯ ಜಯರಾಯ ಎದುರಾರೈ ಗುರುವೇ ಸಮನಾರೈ, ಎದುರಾರೈ ಗುರುವೇ ಸಮನಾರೈ. ಕಡುಗರ್ಜಿಸುವಕ್ಕೆ ಸರಿಯಂತೆ ನಿಮ್ಮ ವಾದ ಒಡನೆಗೆ ಕೇಳದೆ ನುಡಿ ಮುಂದೋಡದೆ, ಕಡುಗರ್ಜಿಸುವಕ್ಕೆ ಸರಿಯಂತೆ ನಿಮ್ಮ ವಾದ ಒಡನೆಗೆ ಕೇಳದೆ ನುಡಿ ಮುಂದೋಡದೆ, ಗಡಗಡ ನಡುಗುತ್ತ ಮಾಯ್ಗೋ ಮಾಯ್ಗಳು, ಗಡಗಡ ನಡುಗುತ್ತ ಮಾಯ್ಗೋ ಮಾಯ್ಗಳು, ಅಡವಿಯಲ್ಲಡಗೊರು ನಿಮ್ಮ ಭೀತಿಯಲ್ಲಿ ಎದುರಾರೈ ಗುರುವೇ ಸಮನಾರೈ, ಎದುರಾರೈ ಗುರುವೇ ಸಮನಾರೈ. ಹನುಮಂತ 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 ಪವಮಾನ 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 ಪರಮ ಪಾವನ ಅಣು ಮಹತ್ವನ ವನಧಿಲಂಘನ ಭೀತಿ ಹೋತ್ರನ ಪಡಿಸಿ ತೃಪ್ತನ ರಾಮವಂದನ ಮಾಡುತ್ತಾ ಮನದಿ ಆನಂದ 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 ಆನಂದದಿಂದ ತ್ವರಿಯ ಹಾರಿ ಶರದಿಯ ಸೀತಾಕೃತಿಯ ಕುಶಲವಾರ್ತೆಯ ಪೇಳಲೂಟಿಯ ಹರುಷ ಅತಿಶಯ ಉಕ್ಕಲು ಕೈಯ ರಾಮಲಿಂಗನದಿಂದ ಆನಂದ ತಾನಿಂದ 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 ಕಪಿಗಳ ವೃಂದ ನೆರಹಿ ಆನಂದ ರಣಮುಖ ಕೆಂದ ಶಿಲೆಗಳ ತಂದ ಸೇತು ಬಂಧನ ಮಾಡಿಸಿ ನಿಂದ ರಾವಣ ವಧೆಗೆಂದ ಹನುಮಂತ 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 ಹನುಮಂತ
ವೈಕುಂಠೆ तत्पाप पूर्वक संवत्सर कृत अशेष पाप क्षयद्वारा शरीर ब्रह्म अवमान
ಇದು ರೆಕಾರ್ಡಿಂಗ್ ಈಗ ರೆಕಾರ್ಡ್ ಝೂಮ್ ಮಾಡ್ಬೇಕಂತಂದ್ರೆ ಇಲ್ಲಿ ಬರ್ತದೆ ಅಷ್ಟು ಹಿಡ್ಕೊಂಡಿದ್ರೆ ಅಷ್ಟು ಹಿಡ್ಕೊಂಡಿಲ್ಲ 5 ನಿಮಿಷ ಬರ್ತೀನಿ ಪಾಸ್ ಮಾಡ್ಬೇಕಾ ಇದೇ ಬರೋಣ Santo
अहोरात्रे शिवे शातान् निकामे निकामे हनुमंतरोस्वर वयोना औषधकामस्तान् योगक्षेमकामः अन्न करीन
ಅಡ್ಸಕ್ಕೆ ಇಸ್ವಿಯರಿ आयुष्यम तेजमारोग्यं देहि मे हव्यवाहन श्रीयं
एतावत्कालपर्यन्तं गतस्य भगवान् होमस्य सम्पूर्णफलावाप्त्यर्थं श्रेयोदानं करिष्ये श्रेयोग्रहणं करिष्ये यजमानास्ते शिवापः संश्रेयमस्तु दानपाल्को ऐश्वर्यमस्तु भवनियोजेन ब्राह्मणेतः यत्तदौ भगवान् होमं सूर्यपः होमः तेन योगः तत्तुभ्यमहं सम्प्रददे नमः नमः ओम माझी बाईक खूप छोटा आहे समुद्राचे एतादृशस्नाभिषेके विनियोगः इंद्रो यावदेव वृषभरादत्तः पूदेरि ममोन्दः यः अनेन येभ्यः ब्राह्मणे भगवान् होमेन भगवान् एतत् कर्म सांगता चित्तब्रह्म यावत् ब्राह्मणान् गच्छ गच्छ सुरश्रेष्ठ स्वस्थाने अस्मान् यान्तु देवगणास्तुति पूजामय पार्थेयम् इष्टकाम्यार्थफलसिद्ध्यर्थं पुनरागमनाय च कर्म सांगता सिद्ध्यर्थं ब्राह्मण पूजां करिष्ये ब्राह्मणान्तर्या विभाति मुख्यपणान्तर्गत ब्राह्मणान्तर्या विभाति मुख्यपणान्तर्गत नमो तुनन्ताय सहस्रमूर्तये सहस्रशाश्वते सहस्रकोटि युगधारणे नमो नमः ओम इंद्रावरुण सौमन समधृतं रायस्कोशं यजमानेषु धत्तं सौमन समधृतं अस्मासु दत्तं अस्मासु दत्तं दीर्घायुत्वाय दत्तं दीर्घायुत्वाय
ಭವಿ ಸರಿಯಿಂದ
10 ನಿಮಿಷ ಅಷ್ಟೇ ಪಾಪ ತಯಾರು ಮಾಡ್ಕೊಂಡಾರೆ. ಜಲ್ದಿ ಜಲ್ದಿ ಅಪ್ಪು ಬಾ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ
ರಾಯಚೂರು ಜಿಲ್ಲೆಯ ಕುಷ್ಟಗಿ ಎಂಬ ಗ್ರಾಮದಲ್ಲಿ ಇದ್ದರೊಬ್ಬ ಬಡವಿ. ಅವರ ಹೆಸರು ಶ್ರೀ ಪುಟ್ಟೇರಾವ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸೀತಾಬಾಯಿ ಎಂಬುದಾಗಿತ್ತು. ಈ ದಂಪತಿಗಳು ತಮಗೆ ಜನಿಸಿದ ಪುತ್ರರತ್ನರಿಗೆ ಸಂಯೋಗದ ಕಾಮಧೇನು ದತ್ತವೃಕ್ಷ ಎಂದು ಪ್ರಸಿದ್ಧರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಉತ್ತರಾರಾಧನೆಯ ದಿನದಂದು ಪಡೆಯುವುದಕ್ಕಾಗಿ ಇದು ಶ್ರೀಗಳ ವರ ಪ್ರಸಾದವೆಂದು ಭಾವಿಸಿ ರಾಘವೇಂದ್ರ ಎಂದು ನಾಮಕರಣ ಮಾಡುತ್ತಾರೆ. ಸುಸಂಸ್ಕೃತಿಯ ನೆರಳು, ಹಿರಿಯರಲ್ಲಿ ಅನನ್ಯ ಭಕ್ತಿ, ಹೆಚ್ಚರಲ್ಲಿ ಪರಿಪೂರ್ಣ ವಿದ್ಯತೆಯಂತಹ ವಿಶಿಷ್ಟವಾದ ಗುಣಗಳು ಮಗುವಿನಲ್ಲಿ ಮನೆ ಮಾಡಿದ್ದು ಮನೆಯ ಎಲ್ಲರ ಒಲುಮೆಯ ಆರೈಕೆಯಲ್ಲಿ ಬೆಳದಿಂಗಳ ಚಂದ್ರನಂತೆ ಹಂತ ಹಂತವಾಗಿ ಬೆಳೆದು ಪ್ರಬುದ್ಧನಾದ ಯುವಕ ಮುಂದೊಂದು ದಿನ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಕ್ಲಿಷ್ಟತೆಯ ಅಂದಿನ ದಿನಗಳಲ್ಲಿ ದುಡಿಮೆ ಅವರಿಗೆ ಅನಿವಾರ್ಯವಾಗಿತ್ತು. ತಮ್ಮ ತಂದೆಯಂತ ಉಪಾಧ್ಯಾಯ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ತದನಂತರದಲ್ಲಿ ಕಂದಾಯ ಇಲಾಖೆಯಲ್ಲಿ ಸೇವೆ ಮುಂದುವರಿಸುತ್ತಾರೆ. ಕಂದಾಯ ಇಲಾಖೆ ಎಂದ ಕ್ಷಣ ಎಲ್ಲರ ಹುಬ್ಬುಗಳು ಮೇಲೇರುವುದು ಸಹಜ. ಆದರೆ ಕಾಯಕವೇ ಕೈಲಾಸ ಎಂಬ ನಿಯಮಕ್ಕೆ ಬದ್ಧರಾದ ಶ್ರೀಯುತರು ಎಲ್ಲ ಹಂತಗಳಲ್ಲಿ ಶ್ರದ್ಧೆಯಿಂದ ಸೇವೆ ಸಲ್ಲಿಸಿ ಮೇಲಧಿಕಾರಿಗಳ ಸಹ ಉದ್ಯೋಗಿಗಳ ಹಾಗೂ ಜನಮನಗಳನ್ನು ಗೆಲ್ಲುತ್ತಾರೆ. 1962 ಏಪ್ರಿಲ್ 17ರಂದು ತಮ್ಮ ಜೀವನದ ಎರಡನೇ ಹಂತವಾದ ದಾಂಪತ್ಯ ಜೀವನಕ್ಕೆ ಕಾಲಿರಿಸುವಾಗ ತಮ್ಮ ಬಾಳ ಸಂಗಾತಿಯಾಗಿ ಯಲಬುರ್ಗಾ ಪಟ್ಟಣದ ಪ್ರಸಿದ್ಧ ವಕೀಲರಾದ ಶ್ರೀ ಮುಕ್ತೇದಾರ್ ಅವರ ಸುಪುತ್ರಿ ಶ್ರೀ ಶಾಂತಾಬಾಯಿ ಅವರನ್ನು ಸ್ವೀಕರಿಸುತ್ತಾರೆ. ಹೆಸರಿಗೆ ತಕ್ಕಂತೆ ಸಹನೆ, ಶಾಂತತೆ ಸ್ವಭಾವವನ್ನು ಹೊಂದಿರುವರಾದ ಶ್ರೀಮತಿ ಶಾಂತಾಬಾಯಿ ಅವರು ಅತ್ತೆ ಮಾವಂದಿರ ನೆಚ್ಚಿನ ಸೊಸೆಯಾಗಿ, ಮೈದುನ ನಾದಿನಿಯರ ನೆಚ್ಚಿನ ಅತ್ತಿಗೆಯಾಗಿ ಹಾಗೂ ಪತಿಗೆ ತಕ್ಕ ಪತ್ನಿಯಾಗಿ ಬಂಧುಗಳೆಲ್ಲರ ಮೆಚ್ಚುಗೆ ಗಳಿಸುವಲ್ಲಿ ಸಫಲರಾಗುತ್ತಾರೆ. ಇವರು ತಾಳ್ಮೆಯಲ್ಲಿ ಜಯವಿದೆ ಎಂಬ ಮಂತ್ರದಲ್ಲಿ ಬಲವಾದ ನಂಬಿಕೆಯನ್ನಿಟ್ಟು ಎಲ್ಲರಿಗೂ ನಿದರ್ಶನವಾಗುತ್ತಾರೆ. ಈ ದಂಪತಿಗಳ ಜೀವನ ಚಕ್ರವು ಮುಂದೆ ಸಾಗುತ್ತಾ ಸತಿಪತಿಯರ ಜೀವನ ಸಂತೋಷಗಳಲ್ಲಿ ಬಂದಾದ ಪುತ್ರನ ಜನನವಾಗುತ್ತದೆ. ಚೀಕಲಪರ್ವಿಯ ವಿಜಯದಾಸರ ಅನುಗ್ರಹದಿಂದ ಜನಿಸಿದ ಮಗುವಿಗೆ ವಿಜಯ ಎಂದು ಹೆಸರಿಡುತ್ತಾರೆ. ನಂತರ ಜನಿಸಿದ 3 ಹೆಣ್ಣು ಮಕ್ಕಳಿಗೆ ಕ್ರಮವಾಗಿ ಸುಧಾ, ಗೀತಾ, ವೀಣಾ ಎಂಬುದಾಗಿ ಹೆಸರಿಸಿ ಉಡುಪಿಯ ಶ್ರೀಕೃಷ್ಣನ ಆಶೀರ್ವಾದದಿಂದ ಪಡೆದ ಕಿರಿಯ ಮಗನಿಗೆ ವೇಣುಗೋಪಾಲನೆಂದು ನಾಮಕರಣ ಮಾಡುತ್ತಾರೆ. ಭಗವಂತನ ಕೃಪೆ ಹಾಗೂ ಗುರುಗಳ ಆಶೀರ್ವಾದದಿಂದ ಎಲ್ಲಾ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಕಲ್ಯಾಣ ಕಾರ್ಯಕ್ರಮಗಳನ್ನು ನೆರವೇರಿಸಿ ತೀರ್ಥಯಾತ್ರೆಗಳನ್ನು ಪೂರ್ಣಗೊಳಿಸುತ್ತಾರೆ. ನಿರಂತರ ಭಗವಂತನ ನಾಮಸ್ಮರಣೆಯೇ ಅವರ ದಿನನಿತ್ಯದ ಕಸುಬು. ಮಕ್ಕಳ, ಸೊಸೆಯರ, ಅಳಿಯಂದಿರ ಪ್ರೀತಿಗೆ ಪಾತ್ರರಾದ ಮೊಮ್ಮಕ್ಕಳ ಅಕ್ಕರೆಯ ತಾತ ಅಜ್ಜಿಯಾಗಿರುವ ಅವರು ತಮಗೆಲ್ಲರಿಗೂ ಸ್ಥಿರಪಡಿಸಿದ್ದಾರೆ. ಈ ದಂಪತಿಗಳು ತಮ್ಮ 80ನೇ ಸಂತಸಕ್ಕೆ ಕಾಲಿರಿಸಿದ್ದಾರೆ ಎಂದರೆ ಸಂತೋಷದ ವಿಷಯವಲ್ಲದೆ. ಈ ಪುಣ್ಯವಂತ ದಂಪತಿಗಳು ಬೇರೆ ಯಾರೆಂದು ಭಾವಿಸಿದ್ದೀರಿ? ಅವರೇ ನಮ್ಮ ತಾತ ಶ್ರೀ ರಾಘವೇಂದ್ರ ಹಾಗೂ ಅಜ್ಜಿ ಶ್ರೀಮತಿ ಶಾಂತಾಬಾಯಿ. ಈ ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ನಮ್ಮೊಂದಿಗೆ ಬೆರೆತು ಹಿರಿಯರಿಗೆ ಹಾರೈಸಿ ಮಕ್ಕಳು ಹಾಗೂ ಮೊಮ್ಮಕ್ಕಳಾದಿಯಾಗಿ ಹಮ್ಮಿಕೊಂಡ ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಹರಸಿದೆ. Grand, which means wonderful. In the world there are 7 wonders which are unique. The 8th wonder to me is my grandfather, his 3 daughters and 2 sons call him father. With many years of training, his children has got a grand crown, so I call him my grandfather. His crown of beauty is his grey color, which he got through his life's repair. His experiences are wonderful, and when he shares it with others, it makes them wise. It is a long way for his children to achieve this crown, but if everyone follows his advice, this crown will be achieved without any regret.
This is a love of nature. Grandfather. Thank you. ಈಗ ನಾವು ತಾತಾಜಿ ಒಂದು ಸ್ವಲ್ಪ ಕ್ವೆಶನ್ಸ್ ಕೇಳ್ತೇನೆ. ನಿಮ್ಮ ಮಕ್ಕಳಿಗೆ ಸಂತೋಷದ ಗಳಿಗೆ ಹೇಳು, ಹ್ಯಾಪಿಯೆಸ್ಟ್ ಮೂಮೆಂಟ್. ಈಗಿಂದಲ್ಲ, ಇದಕ್ಕಿಂತ ಮುಂಚೆ ನೋಡು ಸಾಫ್ಟ್ ಅದೇ ಅದಾಗ್ತದೆ. ಅಜ್ಜಿ, ನಿಮ್ಮ ಮಗನ ಹೆಂಗೆ ಆಶೀರ್ವಾದ ಮಾಡಿ ಇವತ್ತಿನ ದಿನ ನನ್ನ ಮಕ್ಕಳು ಚೆನ್ನಾಗಿರಲಿ, ಎಲ್ಲರೂ ಸುಖವಾಗಿರಲಿ, ಮಕ್ಕಳು ಮೊಮ್ಮಕ್ಕಳು ಅಂತ ಆಸೆ ಅಷ್ಟೇ. ಇನ್ನೇನಿಲ್ಲ. Please say 2 words, 2 lines, only 2 lines. ದೇವರಿಗೆ ಥ್ಯಾಂಕ್ಸ್ ಕೊಡೋ ಅವಶ್ಯಕತೆ ಇಲ್ಲ. ದೇವರು ಎಲ್ಲ ಸಜ್ಜನರನ್ನು ಕಾಪಾಡ್ತಾನೆ. ದಾಸರ ಹಾಡದ ಸಜ್ಜನ ಸಂತತಿಗೆ ಜಯವಾಗಬೇಕು. ಇದು ಸಾಂಗ್ ದೊಡ್ಡದಾಗಿ ಡೆಡಿಕೇಟೆಡ್ ಆಗಿದ್ದು. ಸಾರಿ ಸುಧಾರ.
ಹ್ಯಾಪಿಯೆಸ್ಟ್ ಮೂಮೆಂಟ್ ಹೇಳಿ. ನಮ್ಮ ತಂದೆಗೆ ಯಾವಾಗ ಮೊಮ್ಮಗ ಹುಟ್ಟಿದ ಕೇಳ್ತೀವಿ, ಅವ್ರಿಗೆ ಯಾವಾಗ ಹ್ಯಾಪಿಯೆಸ್ಟ್ ಮೂಮೆಂಟ್ ಇತ್ತು ಅದೇ ನಂದಿತ್ತು. ಸಾಂಗ್ ವೇಣುಗೋಪಾಲ್ ನಿಮ್ಮ ಲೈಫ್ ಹಾರ್ಡೆಸ್ಟ್ ನಾಟಕ ಯಾವುದು? ನಿಮ್ಮ ಲೈಫ್ ಹಾರ್ಡೆಸ್ಟ್ ನಾಟಕ ಹುಚ್ಚುಚ್ಚಾರ. ನಿಮ್ಮ ಲೈಫ್ ಹಾರ್ಡೆಸ್ಟ್ ಹುಚ್ಚುಚ್ಚಾರ ಯಾವುದು? ಒಂದು ಎರಡು ನಿಮ್ಮಂತೂ ಇಲ್ಲ ಮತ್ತೆ ಯಾವುದು? ಯಾವ್ದು ಹಾರ್ಡೆಸ್ಟ್? ಯಾವುದು ಪ್ರತಿದಿನ ಮಾಡೋದು ಈ ಇದು ಸ್ಫೂರ್ತಿಗೊಂಡು ನಮ್ಮ ರಿಲೇಟಿವ್ಸ್ ಅವ್ರ ತಮ್ಮ ಅಭಿಪ್ರಾಯ ಹೇಳ್ಬೇಕಂತಾರೆ. ಒಂದು ಎರಡು ಶಬ್ದದಲ್ಲಿ ಅವ್ರ ಅಭಿಪ್ರಾಯ ಹೇಳಿ ಮತ್ತೆ ಆಚಾರ್ಯ ಊಟಕ್ಕೆ ಆಗ್ತಾರೆ. ಊಟಕ್ಕೆ ಫಸ್ಟ್ ನಾನು ಭೀಷ್ಮಾಚಾರ್ಯ ಕರಿತೀನಿ, ನಂತರ ನಾವು ರಾಮಾಚಾರ್ಯ ಮಾಡಿ, ಆಮೇಲೆ ಅನಿಲ್ ಕರ್ಲಿಂಗ್ ಸಾರಿ ಇಲ್ಲಿ ನೆರೆದ ಎಲ್ಲ ವಾಯುದೇವರ ಭಕ್ತರಿಗೆ ನನ್ನ ದೃಷ್ಟಾಂತ ನಮಸ್ಕಾರಗಳು. ಈಗಾಗಲೇ ಊಟದ ಸಮಯ ಆಗಿದೆ. ಸತ್ಯಾತ್ಮರು ಹೇಳ್ತಿರ್ತಾ ಇರ್ತಾರೆ ಊಟದ ಸಮಯಕ್ಕೆ ಹೆಚ್ಚಿಗೆ ಮಾತಾಡಬಾರದು ಅಂತ ಹೇಳುದು. ಆದರೂ ನಮ್ಮ ಅಣ್ಣ ಅತಿಥಿ ಅವರ 80ನೇ ವರ್ಷ ಅಂದರೆ ಸಹಸ್ರ ಚಂದ್ರ ದರ್ಶನ, ಇವತ್ತಿಗೆ ಸಹಸ್ರ ಚಂದ್ರ ದರ್ಶನ ಆಯಿತು. ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಏನಂದರೆ ಇನ್ನೂ ಅವರು 240ರಿಂದ 260 ಚಂದ್ರ ದರ್ಶನವನ್ನು ಮಾಡಿಕೊಳ್ಳಲಿ ಎಂದು ಹೇಳುತ್ತೇನೆ. ಯಾಕೆ 260 ಅಂದರೆ ಅಧಿಕ ಮಾಸ ಅದು ಎಲ್ಲ ಬಂದ ಮೇಲೆ 260 ಆದರೆ ಅವರು 1260 100 ವರ್ಷ ತುಂಬ ಬಾಳಲಿ ಎಂದು ಈ ವಾಯುದೇವರ ಸನ್ಮಾನದಲ್ಲಿ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಹೇಳಿಕೊಳ್ಳುತ್ತೇನೆ. ಮತ್ತೆ ಈಗ ನಮ್ಮ ಅತಿಥಿ ಹೆಸರು ಶಾಂತ. ಶಾಂತ ಅಂದ್ರೆ ಶಾಂತನೇ. ಏನೇನೇ ಒಂದು ದಿವಸ ನಾವು ಅವರು ರೇಗಿದ್ದು ಇದು ಮಾಡಿದ್ದು ಏನೂ ಇಲ್ಲ. ಆದರೆ ನಾನು ನಮ್ಮ ಅಣ್ಣ ಅವರಿಗೆ ಒಂದು ಕಳಕಳಿ ವಿನಂತಿ ಏನೆಂದರೆ ಅವರು ತಮ್ಮ 26-27ನೇ ವರ್ಷದಲ್ಲಿ ಮಾಡಿದ ಕೆಲವು ಅನುಭವಗಳನ್ನು ಇಲ್ಲಿ ಹೇಳಬೇಕಾಗಿ ವಿನಂತಿಸುತ್ತಾ ನನ್ನ ಒಂದು 2 ಮಾತುಗಳನ್ನು ಅವರಿಗೆ ಅರ್ಪಿಸಿ ವಾಯುದೇವರ ಸಂವಿಧಾನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲೆಂದು ಹೇಳುತ್ತೀನಿ. ಹರೇ ಶ್ರೀನಿವಾಸ. ಇವತ್ತಿನ ನಮ್ಮ ಸೋದರಮಾವನ ಸಂಭ್ರಮ ನೋಡಿದರೆ ನನಗೆ ಅವ್ರ ಸೋದರಮಾವನ ನೆನಪು ಬರ್ತದೆ. ಅವ್ರ ಸೋದರಮಾವ ಅಂದರೆ ಕೊಳ್ಳಿಗೆ ಮಾಡ್ತಾರೆ. ಈಗ ಅವ್ರ ಸಂಚಾಗಿ ಎಷ್ಟು ಮುಂಚೆನೋ ಅವ್ರು ಈ ರೀತಿ ಮುಂದುವರಬೇಕು. ನಮ್ಮ ತಾತ ಮತ್ತು ಅವ್ರ ಸೋದರಮಾವ ಕೊಳ್ಳಿಗೆ ಮಾಡ್ತಾರೆ ಮುಖ್ಯ ಕಾರಣ. ಅದಕ್ಕೆ ಇವತ್ತು ಇವ್ರ ಸಂಭ್ರಮ ನೋಡಿದರೆ ನಾವು ಆ ವಯಸ್ಸಲ್ಲಿ ನಮ್ಮ ತಾತ ಸಂಭ್ರಮ ನೋಡಿದ್ರು ಗೊತ್ತಿಲ್ಲ. ಅದಕ್ಕೆ ಇದು ನೋಡಿ ನನಗೆ ಏನಂದರೆ ನಮ್ಮ ತಾತ ಮತ್ತು ನಮ್ಮ ಅವ್ರ ಸಂಭ್ರಮ ನೋಡಿದ್ರೆ ನಮಗೆ ಆನಂದ ಆಗಿರ್ತದ. ಅವ್ರು ಏನಪ್ಪ ಅಂದರೆ ಎಲ್ಲ ನಮ್ಮ ಮಕ್ಕಳು ಮತ್ತು ಬಂಧು ಮಕ್ಕಳಿಗೆ ಇದೇ ರೀತಿ 80 ವರ್ಷ 100 ವರ್ಷ ಜೀವನ ನಡೆಸಬೇಕು ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.
ಹಲೋ, ಒಂದು ನಿಮಿಷ. ನಮ್ಮ ಅಪ್ಪನ ಹಾಡಲಿಲ್ಲಂದ್ರೆ ಕಾರ್ಯಕ್ರಮ ಪೂರ್ಣ ಆಗಲ್ಲ. ಫಸ್ಟ್ ಲಾಸ್ಟ್ ಎರಡೇ ಬಿಡನೋ ನಿಲ್ಲಂಗ್ರೆ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತಲೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಿಡನೋ ನಿನ್ನಂಗ್ರೆ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನವ ಶ್ರೀನಿವಾಸ ನಾನನ್ನವನರಿಯೇನು ಶ್ರೀನಿವಾಸ ಅಯ್ಯ ಮನ್ನಿಸು ತಾಯ್ ತಂದೆ ಶ್ರೀನಿವಾಸ ಅಯ್ಯ ಮನ್ನಿಸು ತಾಯ್ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಬಿಡನೋ ನಿನ್ನಂಗ್ರೆ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲು ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲು ಶ್ರೀನಿವಾಸ ರೇ ಶ್ರೀನಿವಾಸ ಸಸ್ಪೆನ್ಸ್ ಮಾಡಿ धरती पे रूप माँ बाप का उस विधाता की पहचान है। ये तो सच है कि भगवान है। आपके ख्वाब हम आज होकर जवां इस परम शक्ति से करते हैं प्रार्थना। इनकी छाया रहे रहती दुनिया तरफ एक पल रह सके हम ना जिनके बिना। आप दोनों सलामत रहे सबके दिल में ये अरमान है। धरती पे रूप माँ बाप का उस विधाता की पहचान है। ये तो सच है कि भगवान है। ನಿನ್ನ ಬಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಣ. ನಿನ್ನ ಬಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಎನ್ನ ಪುಣ್ಯಗಳಿಂದ ಈ ಬಾರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ನಿನ್ನ ಬಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ವರ್ಣ ವರ್ಣದಿಂದ ಬಾಹೋದೇನೋ ವರ್ಣ ವರ್ಣದಿಂದ ಬಾಹೋದೇನೋ ಸಂಪೂರ್ಣ ಗುಣಾರ್ಣವ ದೇವ
ಸಂಜೆ ತನಕ ಇದ್ದು ಸಣ್ಣ ಸಾವಟು ತುಂಬ ಗಂಜಿ ಕಾಳು ವ್ಯಂಜನ ನಾನಾ ಸುಭಾಕ್ಷ ಭೋಜನಗಳ ವ್ಯಂಜನ ನಾನಾ ಸುಭಾಕ್ಷ ಭೋಜನಗಳ ಭುಂಜಿಸುವುದು ಮತ್ತೇನೋ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು. ನಾರಾಯಣಾಯ ಪರಿಪೂರ್ಣಗುಣಾಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣನ ನೆನೆ ನನಗೆ ನಾರಾಯಣನ ನೆನೆ ನಾರಾಯಣನ ನೆನೆ ನನಗೆ ನಾರಾಯಣನ ನೆನೆ ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ನಾರಾಯಣನ ನೆನೆ ನಾರಾಯಣನ ನೆನೆ ನಾರಾಯಣನ ನೆನೆ. ಅವನ ಶ್ರವಣ ಮನನ ನಿಧಿ ಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕೆ ನಿಚ್ಚಣಿಕೆಯನ್ನು ಭಾವಜ್ಞರು ಪೆಳರು ದೇವಭಾವಜ್ಞರು ಪೆಳರು ಜೀವನ ಜವನ ಬಾಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಲ್ದೆಲ್ದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ ನಾರಾಯಣನ ನೆನೆ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನಿನ್ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಬಡಿಯೋ ಬೆನ್ನಲಿ ಶ್ರೀನಿವಾಸ ನನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ ಬಡಿಯೋ ಬೆನ್ನಲಿ ಶ್ರೀನಿವಾಸ ನನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ ನಾ ಬಡವ ಕಾಣೆಲೋ ಶ್ರೀನಿವಾಸ ನಿನ್ನೊಡಲ ಹೊಕ್ಕೆನೋ ಶ್ರೀನಿವಾಸ
ಬಡವ ಕಾಣೆಲೋ ಶ್ರೀನಿವಾಸ ನಿನ್ನೊಡಲ ಹೊಕ್ಕಿನೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಪಂಜು ಬಿಡಿವೆನೋ ಶ್ರೀನಿವಾಸ ನಿನ್ನೆಂಜಲ ಬಳಿದುಂಬೆ ಶ್ರೀನಿವಾಸ ಪಂಜು ಬಿಡಿವೆನೋ ಶ್ರೀನಿವಾಸ ಎಂಜಲ ಬಳಿದುಂಬೆ ಶ್ರೀನಿವಾಸ ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜೆಯ ಪಿಡಿವೆ ಶ್ರೀನಿವಾಸ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜೆಯ ಪಿಡಿವೆ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸ ಸತ್ತಿಗೆ ಚಾಮರ ಶ್ರೀನಿವಾಸ ನಾನೆತ್ತಿ ಕುಣಿವೆನೋ ಶ್ರೀನಿವಾಸ ಸತ್ತಿಗೆ ಚಾಮರ ಶ್ರೀನಿವಾಸ ಎತ್ತಿ ಕುಣಿವೆನೋ ಶ್ರೀನಿವಾಸ ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ ನಾ ಹೊತ್ತು ನಲಿವೆನೋ ಶ್ರೀನಿವಾಸ ರತ್ನದ ಹಾವಿಗೆ ಶ್ರೀನಿವಾಸ ನಾ ಹೊತ್ತು ನಲಿವೆನೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸ ಹೇಸಿನನಾದರೆ ಶ್ರೀನಿವಾಸ ಹರಿದಾಸರೊಳು ಪೊಕ್ಕೆ ಶ್ರೀನಿವಾಸ ಹೇಸಿನನಾದರೆ ಶ್ರೀನಿವಾಸ ಹರಿದಾಸರೊಳು ಪೊಕ್ಕೆ ಶ್ರೀನಿವಾಸ ಅವರ ಭಾಷೆಯ ಕೇಳಿಗೆ ಶ್ರೀನಿವಾಸ ಆವಾಸಿಯ ಸೈರಿಸೋ ಶ್ರೀನಿವಾಸ ಅವರ ಭಾಷೆಯ ಕೇಳಿಗೆ ಶ್ರೀನಿವಾಸ ಆವಾಸಿಯ ಸೈರಿಸೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸ ನಿನ್ನವ ಶ್ರೀನಿವಾಸ ನಾನನ್ಯವನರಿಯೇನು ಶ್ರೀನಿವಾಸ ನಿನ್ನವ ಶ್ರೀನಿವಾಸನ ಅನ್ಯವನರಿಯೇನು ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯ್ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯ್ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸ ನಿನ್ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನಿನ್ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸ